ಪ್ರತಿನಿತ್ಯ ಮಾಡುವಂತಹ ಕೆಲಸ ನಿತ್ಯ ಮಾಡುವಂತಹ ಕೆಲಸ ಎನ್ನುವುದಾಗಿ ಅವತ್ತೇ ಮಾಡಿದವರು ನಾನಲ್ಲ. ನಿಜ. ಆದರೆ ಅತಿಯಾದ ಆತ್ಮವಿಶ್ವಾಸ ನಿತ್ಯ ಮಾಡುವಂತಹ ಕೆಲಸ ಎನ್ನುವಂತಹ ಆ ಒಂದು ನಿರ್ಧಾರದಲ್ಲಿ ಏನು ಅಚಾತುರ್ಯ ನಡೆದು ಹೋಗಿರಬೇಕು ಸ್ವಾಮಿ. ತಪ್ಪು ನಡೆಯುವುದು ಸಹಜ. ಅದಕ್ಕಾಗಿ ಇಷ್ಟೆಲ್ಲ ಉಗ್ರ ರೂಪವನ್ನು ತಾಳಬೇಕಾದ ಅವಶ್ಯಕತೆ ಇಲ್ಲ ಸ್ವಾಮಿ. ಅಲ್ಲವೇ ಈ ಭಸ್ಮವನ್ನು ತೆಗೆದುವುದು ಸರಿಯಲ್ಲ. ಯಾಕೆಂದ್ರೆ ಈಗಾಗಲೇ ಸ್ಪರ್ಶಿಸಿ ಅಭಿಮಂತ್ರಿಸಿದ್ದೀರಿ. ನಿಜ. ಇಂತಹ ಭಸ್ಮವನ್ನು ತೆಗೆದಿರುವ ಬರುವಂತಹ ವಿಪತ್ತುಗಳು ಅದನ್ನು ನೆನೆಸಿಕೊಂಡು ಭಯ ಆಗ್ತಾರೆ ಸ್ವಾಮಿ. ಆದ್ದರಿಂದ ದಯವಿಟ್ಟು ನನ್ನ ಮಾತನ್ನು ಕೇಳಬೇಕು ನೀವು. ಅಲ್ಲವೇ ತಪ್ಪು ಮಾಡುವುದು ಎಷ್ಟು ಸಹಜವೋ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಅನುಭವಿಸುವುದು ಅಷ್ಟೇ ಸಹಜ. ನೀನು ತಪ್ಪು ಮಾಡಿದ್ದೀಯ, ಅದಕ್ಕಾಗಿ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು. ನಿನ್ನ ಯಾವ ಮಾತಿಗೂ ನಾನು ಮಣಿಯುವವನಲ್ಲ. ಈ ಭಸ್ಮವನ್ನು ತೆಗೆದು ಬೀಸಾಡುತ್ತಾನೆ.
ಏನಾದ್ರು ತಿನ್ನಬೇಕು ಅಪ್ಪ ಎಲ್ಲ ತಾಯಂದಿರಿಗೂ ತಿಳಿಯಬೇಕಾದಂತಹ ಮಕ್ಕಳು ಹಠ ಮಾಡುವುದಕ್ಕೆ ಹಸಿವಾದಾಗ ಏನಾದ್ರು ತಿನ್ನಬೇಕು ಅಂತ ತಾಯಂದಿರು ಏನ್ ಮಾಡ್ತಾರೆ ಕೇಳ್ಕೊಂಡು ಅವನಿಗೆ ಜ್ಞಾನವೇ ಆರ್ಪಡಿಸ್ತಾ ಇದ್ದಾನೆ ಅಷ್ಟೇ. ಜ್ಞಾನವೇ ಆವಾಗಲೇ ಅದು ಮಾತನಾಡ ಬೀಜಾಕ್ಷರವನ್ನು ಬರೆಯುತ್ತೇನೆ ಅವನ ನಾಲಿಗೆ ತ್ರಿಶೂಲವನ್ನು ತಿನ್ನುವ ಹಾಗಿದ್ದಾನೆ ಆತನ ಇನ್ನೇನು ಮಾಡಬೇಕು ಆತನಿಗೆ ಪಾಠವನ್ನು ಹೇಳಬೇಕು. ನಾನು ಯಾರು ನೀನು ಯಾರು ಅವನು ಯಾರು ಎನ್ನುವುದನ್ನೆಲ್ಲ ಹೇಳಬೇಕು. ಮಕ್ಕಳಿಗೆ ಗುರು ಯಾರು ತಾಯಿಯೇ ಮೊದಲು ಗುರು ಹೇಳ್ತಾರೆ. ಅಂದಿನಿಂದ ಬೀಸಾಡಿದ ಭಸ್ಮದಿಂದ ಹುಟ್ಟಿ ಬಂದವ ನೀನು ಆತನಿಗೆ ತಾಯಿ. ಹಾಗಾಗಿ ನೀನೇ ಪಾಠ ಮಾಡಿ ಸ್ವಾಮಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ಹೋಗಬೇಕಾದ ಅಗತ್ಯವೇ ಇಲ್ಲ. ಅವನು ಹೋಗುವ ರೀತಿ ನೋಡಿದ್ರೆ ಹೆದರಿಕೆ ಆಗ್ತದೆ. ಅವನಿಗೆ ಪಾಠ ಹೇಳಿಕೊಡುವ ಆದಷ್ಟು ಬೇಗ ಪಾಠ ಹೇಳಿಕೊಡುವ ವಿಧಾನ ಇದ್ರೆ ಆ ವಿಧಾನದಲ್ಲಿ ಹೇಳಿಕೊಡಿ. ನಾನೇ ಪ್ರಾರಂಭಿಸಿಲ್ಲ. ಅವನ ತಪ್ಪಲ್ಲ, ಹೇಳಿಕೊಡುವ ನಮ್ಮ ತಪ್ಪು. ನಾನು ಯಾರು ಎನ್ನುವುದಾದ್ರಿಗೆ ಗೊತ್ತಾದರೆ ಒಂದೇ ಸಲಕ್ಕೆ ಇಷ್ಟಿಷ್ಟು ಹೇಳಿಕೊಟ್ರೆ ಹೇಗೆ ಸರಿತಾರೆ? ನನ್ನ ಮಕ್ಕಳಿಗೆ ಎಷ್ಟು ತಿಳಿಯುವ ಜ್ಞಾನ ಉಂಟು ಅಷ್ಟು ಮಾತ್ರ ಹುಟ್ಟಿದ ತಕ್ಷಣವೇ ಇಷ್ಟು ಬೆಳೆದಿದ್ದಾರೆ. ಈ ಪ್ರಮಾಣದಲ್ಲೇ ಹೇಳ್ಕೊಡ್ಬೇಕು. ನಾನು ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಮುನಿಗೆ ಹೆಚ್ಚು ಕಡಿಮೆ ಆಯ್ತು. ನಾನು ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಸ್ವಾಮಿ ಶಿಕ್ಷಣ ವಿಧಾನದಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಮಾಡಬೇಕಾಗ್ತದೆ. ಇದನ್ನು ತಿರುಗಿಸಿ ಹೇಳಿ ನೋಡಿ ಏನಾದ್ರು ಪ್ರತಿಧ್ವನಿಸ್ತಾ ಇದೆ. ನಾನೇನು ಹೇಳ್ತೇನೋ ಅದನ್ನೇ ಅವ ಹೇಳ್ತಾ ಇದ್ದಾರೆ. ನಾನೇ ತಿರುಗುವುದಾಗಿ ಹೇಳಿದೆ. ನೀನು ನನ್ನ ಅಪ್ಪ. ನೀನು ನನ್ನ ಅಪ್ಪ. ನೀನು ನನ್ನ ಅಪ್ಪ. ಅಪ್ಪ. ನೀನು ನನ್ನ ಮಗ. ನೀನು ನನ್ನ ಮಗ. ನನ್ನ ಅಪ್ಪನಿಗೂ ನನ್ನ ಮಗ ಎಲ್ಲ ನೀನು ಹೋಗಿ. ನಾನು ನಿನ್ನ ಮಗ. ನಾನು ನಿನ್ನ ಮಗ. ಆದ್ದರಿಂದ ನೀನು ನನಗೆ ಅಪ್ಪ. ಹೌದು ಅಪ್ಪ. ಯಾರು ಅಪ್ಪ ಮಗ ಮಗ ಅಪ್ಪ ಅಪ್ಪ ಒಯ್ಯುವ ಯಾರು ಯಾರು ಏನ್ ಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ ಅವನು? ಮಗನೇ ನಿಮ್ಮ ಅಲ್ಲ ಮತ್ತೆ ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಹಾಗಲ್ವ ಮಗನೇ? ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಮತ್ತೆ ಅವಳು ನಿನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ. ಈಗ ಹುಟ್ಟಿಕೊಂಡ ನೀನ್ ಯಾರು? ನಿನಗೆ ಅವಳು ಏನಾಗ್ಬೇಕು? ಏನು? ಅಮ್ಮ. ಅಮ್ಮ. ಅವಳು ನಿನ್ನ ಅಮ್ಮ. ಅವಳು ನನಗೆ ಅಮ್ಮ. ನಿನ್ನ ಹೆಂಡತಿ. ಆದ್ದರಿಂದ ನನಗೆ ಅಮ್ಮ. ಯಾಕೆ ನೋಡುವುದು? ಮೊದಲೇ ಅವಳು ಹೆದರ್ತಾ ಇದ್ದಾಳೆ. ಯಾಕಪ್ಪ? ನಿನ್ನ ಬೃಹದಾಕಾರವನ್ನು ಆತ್ಮವನ್ನು ಕೇಳಿ. ಅಪ್ಪ ಅಮ್ಮ ಮಗ ಮಗ ಅಪ್ಪ. ಯಾರು ಯಾರು ಬರಂಗಿಯವರು ಊರೆಲ್ಲ ನಮ್ಮೊಬ್ರು ಮಗ. ಆರ್ಭಟಕ್ಕೆ ಹೋಗ್ತಾರೆ. ಅಪ್ಪ ಇವ ಯಾರು? ಯಾರಿವ? ಅವ ದೊಡ್ಡ ಹೊಟ್ಟೆ, ಉದ್ದ ಮೂಗು, ಗಿಡ್ಡ
ನನ್ನ ಮಗನೇ ಆತ, ನಿನಗೆ ಅಣ್ಣನಾಗಬೇಕು. ಗಣಪತಿ ಎನ್ನುವಾಗ ಆತನಿಗೆ ಹೆಸರು. ಅಣ್ಣ ಏ ಗಣಪಣ ನೀನು ನೋಡ ಸ್ವಲ್ಪ ನಮೋ ನಮಃ. ನೀನು ನನಗೆ ಅಣ್ಣ ಗಣಪಣ್ಣ ದೊಡ್ಡ ಅಪ್ಪ ಹೀಗಾಗುತ್ತೆ ಕೆಂಗಣ್ಣು ಯಾರೋ ಮಗನೇ, ಅವ ಅಂತಿಂತವ ಅಲ್ಲ. ಎಂತವ? ನಿನಗಿಂತಲೂ ಮೊದಲೇ ಹುಟ್ಟಿದವ ಅವನು. ನನಗಿಂತ ಮೊದಲೇ ಹುಟ್ಟಿದವ. ವೀರಭದ್ರ ಎನ್ನುವುದಾಗಿ ಆತನಿಗೆ ಹೆಸರು. ನಿನಗೆ ಅವನು ಅಣ್ಣನಾಗಬೇಕು. ಅವನು ನನಗೆ ಅಣ್ಣನೇ. ವೀರಭದ್ರ. ಏ ಭದ್ರಣ್ಣ ನಮೋ ನಮಃ. ಇವ ಯಾರು? ಯಾರಿಲ್ಲ ಭಂಗಿ ಆರು ಮುಖ. ಆರು ಮುಖದಿಂದ ನನ್ನ ಕಡೆ ನೋಡ್ತಾ ಇದ್ದಾನೆ. ಅವನ ಕಣ್ಣನ್ನು ಅವ ಬೇರೆ ಯಾರಲ್ಲ. ಯಾರೋ ಅವನು ನಿನಗೆ ಅಣ್ಣನಾಗಬೇಕು. ಅವನು ನನಗೆ ಅಣ್ಣ. ಷಡಾನನ ಅಂತ ಹೆಸರು. ಷಡಾನನ. ಸುಬ್ರಹ್ಮಣ್ಯ ಅಂತ ಆತನಿಗೆ ಕರೀತಾರೆ. ಸುಬ್ರಹ್ಮಣ್ಯ. ಅವನು ನಿನಗೆ ಅಣ್ಣನಾಗಬೇಕು. ಇವ ಸುಬ್ರಹ್ಮಣ್ಯ. ಸುಗಣ ಏ ಸುಗಣ ನಮೋ ನಮಃ. ಅಪ್ಪ ಇವರೆಲ್ಲ ಯಾರು? ಅದೆಲ್ಲ ಹರನ ಗಣಗಳು. ಹಲವ ಗಣ. ಮೇಲೆ ಕಾಣುವುದೇನು? ಆಕಾಶ. ಕೆಳಗೆ ಕಾಣುವುದೇನು? ಭೂಮಿ. ಸುತ್ತಮುತ್ತ ಇರುವುದೇನು? ಕೈಲಾಸ ಪರ್ವತ. ಕೈಲಾಸ ಪರ್ವತ. ನದಿ ನದ ಜಲಗಳು ಇತ್ಯಾದಿ ಇತ್ಯಾದಿ ಇದನ್ನೆಲ್ಲ ಸೇರಿಸಿ ಈ ಪ್ರಪಂಚ ಪ್ರಪಂಚ ಅಂತ ಕರೆದ್ರು. ಅಪ್ಪ ಇಲ್ಲಿ ಇದ್ದವರಲ್ಲ ಎಲ್ಲ